ಯಾವತ್ತಾದ್ರೂ ಐಲ್ಯಾಂಡಿಗೆ ಹೋಗಿದ್ದೀರಾ? ಇಲ್ಲ ಅಲ್ವಾ? ಬನ್ನಿ ಇವತ್ತು ಹೋಗೋಣ. ಅದು ಯಾವ ಐಲ್ಯಾಂಡಿಗೆ ಗೊತ್ತಾ? ಸ್ನೇಕ್ ಐಲ್ಯಾಂಡಿಗೆ. ಹುಷಾರು, ಸುತ್ತಮುತ್ತ ಹಾವುಗಳಿರುತ್ತೆ. ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಜೋಪಾನವಾಗಿ ಇಡಿ. ತುಂಬ ಅತ್ಯಂತ ವಿಷ ಹೊಂದಿರೋ ಹಾವುಗಳು ಇರೋ ಐಲ್ಯಾಂಡ್ ಇದು. ಮಿಸ್ ಆಯಿತು ಅಂದರೆ ಹಾವು ಕಚ್ಚಿಬಿಡುತ್ತೆ. ಹಾಫ್ ಅನ್ ಅವರ್ 1 ಅವರಲ್ಲಿ ನಾವು ಮರ್ಗಯ. ಆಮೇಲೆ ಪುಂಗಿ ಊದ್ಬಿಡ್ತಾರೆ. ಕೇರ್ಫುಲ್. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 2021 ಶಾವ್ ಯೂನ್, ಸ್ಟೀವ್ ಲಿಯೋ, ವ್ಯಾಂಕ್ವಿನ್ ಆ್ಯಕ್ಟಿಂಗಲ್ಲಿ ಆ್ಯಕ್ಷನ್ ಅಡ್ವೆಂಚರ್ ಆಗಿ ರಿಲೀಸ್ ಆಗಿದ್ದ ಕಿಂಗ್ ಸರ್ಪೆಂಟ್ ಐಲ್ಯಾಂಡ್ ಅನ್ನೋ ಚೈನೀಸ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಚೈನಾ ಪಕ್ಕದಲ್ಲಿ ಸ್ನೇಕ್ ಐಲ್ಯಾಂಡ್ ಅಂತ ಒಂದು ಐಲ್ಯಾಂಡ್ ಇದೆ. ಇದೊಂದು ಐಲ್ಯಾಂಡ್, ಚೈನಾಗೆ ಸೇರಿದ ಐಲ್ಯಾಂಡ್. ಸುತ್ತಮುತ್ತ ಸಮುದ್ರ ಇದೆ. ಯಾರೂ ಅಷ್ಟು ಬೇಗ ಇಲ್ಲಿಗೆ ಬರಲ್ಲ. ಅಲ್ಲಿ ಅಣ್ಣ ತಮ್ಮಂದ್ರು 4 ಜನ ಹಾವು ಹಿಡಿಯೋದಕ್ಕೆ ಹೋಗ್ತಾ ಇದ್ದಾರೆ. ಇವ್ರಗಳ ಕೆಲ್ಸನೇ ಹಾವು ಹಿಡಿಯೋದೆ. ಟೋಟಲಿ ಇವರು ಅಣ್ಣ ತಮ್ಮಂದ್ರು 5 ಜನ ಇದ್ದಾರೆ. ಒಬ್ಬನ್ನ ಮನೆಯಲ್ಲೇ ಬಿಟ್ಬಿಟ್ಟು 4 ಜನ ಹಾವು ಹಿಡಿಯೋದಕ್ಕೆ ಬಂದಿದ್ದಾರೆ. ಇವ್ರಗಳ ಹಾವು ಹಿಡಿಯೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಚಿಕನ್ ಕಾಲಿಗೆ ಹಗ್ಗ ಕಟ್ಟಿ ಅದನ್ನ ಅಲ್ಲಿ ಹಾವಿನ ಹುತ್ತು ತರ ಏನೋ ಇದೆ ಅದ್ರೊಳಗಡೆ ಬಿಡ್ತಾ ಇದ್ದಾರೆ. ಚಿಕನ್ ಹಾವು ಕಚ್ಚಬೇಕಾದ್ರೆ ಹಗ್ಗನ ಎಳೆದು ಹಾವನ್ನ ಹಿಡ್ಕೊಳ್ಳೋಣ ಅಂತ ಇವ್ರಗಳ ಪ್ಲಾನ್. ಅದರಲ್ಲಿ ದಪ್ಪಕ್ಕಿದಾನಲ್ಲ ಅವನು ಯಾವಾಗ್ಲೂ ಸಣ್ಣಕ್ಕಿರೋ ತಮ್ಮನ್ನ ಕಿಂಡಲ್ ಮಾಡ್ತಾನೆ ಇರ್ತಾನೆ. ಸಣ್ಣಕ್ಕಿರೋನು ಚಿಕನ್ನ ಹುತ್ತೊಳಗಡೆ ಬಿಟ್ಬಿಟ್ಟು ನೋಡ್ತಾ ಇರ್ತಾನೆ. ಆವಾಗ ಸಡನ್ ಆಗಿ ಚಿಕನ್ನ ಏನೋ ಕಚ್ಚಿ ಎಳ್ಕೊಳ್ಳುತ್ತೆ. ಹಗ್ಗನೇ ಕಟ್ಟಾಗ್ಬಿಡುತ್ತೆ. ಹಗ್ಗನೇ ಕಟ್ಟಾಗೋ ಮಟ್ಟಿಗೆ ಏನಪ್ಪ ಇದೆ ಒಳಗಡೆ ಅನ್ಬಿಟ್ಟು ಟಾರ್ಚ್ ಲೈಟ್ ಹೊಡೆದು ಒಳಗಡೆ ನೋಡ್ತಾನೆ. ಏನು ಕಾಣಿಸ್ತಾ ಇಲ್ಲ. ಅದಕ್ಕೆ ಟಾರ್ಚ್ ಲೈಟ್ ಅಲ್ಲಿ ಸರಿಯಾಗಿ ಬೆಳಕಿಲ್ವಾ, ತಗೋ ಬೆಂಕಿ ಅಂದ್ಬಿಟ್ಟು ಬೆಂಕಿನ ಕೊಟ್ಟು ಕಳಿಸ್ತಾರೆ. ಸಣ್ಣಕ್ಕಿರೋನು ಬೆಂಕಿನ ಹಿಡ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ್ರೆ ಸಣ್ಣಕ್ಕೆ ಒಂದು ಹಾವಿದೆ. ಕೈಯಲ್ಲಿ ಗ್ಲೌಸ್ ಹಾಕಿದ್ದಾನೆ. ಆ ಗ್ಲೌಸ್ ನ ಮುಂದೆ ತೋರಿಸಿದಾಗ ಹಾವು ಆ ಗ್ಲೌಸ್ ನ ಕಚ್ಚಿ ಹಾಗೆ ಸುತ್ತಕೊಳ್ಳುತ್ತೆ. ಗ್ಲೌಸ್ ದೊಡ್ಡದಾಗಿರೋದ್ರಿಂದ ಅವನಿಗೆ ಏನೂ ಆಗಲ್ಲ. ಹಾಗೆ ಇರ್ಬೇಕಾದ್ರೆ ಸಡನ್ ಆಗಿ ಎತ್ತಿ ಎತ್ತಿ ಮೇಲೆ 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 ಎತ್ತಿ, ಬೇಗ ಎತ್ತಿ ಹಾಗಂತ ಕಿರ್ಚ್ಕೋತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಮುಂದೆ ದೊಡ್ಡ ಹಾವು ಬರ್ತಾ ಇದೆ. ಒಂದು 60-70 ಅಡಿ ಇರುತ್ತೆ. ಇವನು ಕಿರ್ಚ್ಕೋತಾ ಇದ್ದಾನೆ. ಹಿಂದೆ ದಪ್ಪಕ್ಕೆ ಅಣ್ಣ ಇದ್ದಾನಲ್ಲ, ಅವನು ಆವಾಗ್ಲೂ ಏನೋ ತಮಾಷೆ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಶೂನ ಬಿಚ್ಬಿಟ್ಟು ಅವನ ಹತ್ರ ಆಟ ಆಡ್ತಾ ಇದ್ದಾನೆ. ಲೋ ಅಣ್ಣ, ಆಟ ಆಡ್ಬೇಡ ಕಣೋ, ಬೇಗ ಎಳಿಯೋ ಅಂತ ಕೇಳ್ಕೊತಾ ಇದ್ದಾನೆ ತಮ್ಮ. ಈ ಕಡೆ ಆ ದೊಡ್ಡ ಹಾವು ಬೇರೆ ಹತ್ರ ಬರ್ತಾ ಇದೆ. ಏನಕ್ಕೆ ತಮ್ಮ ಇಷ್ಟೊಂದು ಗಾಬರಿ ಆಗ್ತಾ ಇದ್ದಾನೆ ಅಂತ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅಣ್ಣ ತಮ್ಮಂದ್ರು ಎಲ್ಲರೂ ಸಣ್ಣಕ್ಕಿರೋ ತಮ್ಮನ್ ಕಾಲ್ನ ಹಿಡಿದು ಎಲ್ಲರೂ ಎಳಿತಾ ಇದ್ದಾರೆ. ಆದ್ರೆ ಅವ್ರಗಳ ಕೈಯಲ್ಲಿ ಎಳೆಯೋಕೆ ಆಗ್ತಾ ಇಲ್ಲ. ಸಡನ್ ಆಗಿ ಆ ದೊಡ್ಡ ಹಾವು ಸಣ್ಣ ತಮ್ಮನ್ನ ಕಚ್ಚಿ ಒಳಗಡೆ ಎಳ್ಕೊಳ್ಳುತ್ತೆ. ಇವ್ರುಗಳಿಗೆ ಏನು ಅರ್ಥ ಆಗ್ತಾ ಇಲ್ಲ. ದಪ್ಪಕ್ಕಿರೋ ಅಣ್ಣ ಕೂತ್ಕೊಂಡು ಅಳ್ತಾ ಇದ್ದಾನೆ. ಒಳಗಡೆ ಏನಿದೆ ಅಂತ ನೋಡಿದ್ರೆ ಒಂದು ಸಣ್ಣಕ್ಕಿರೋ ಹಾವು ಮಾತ್ರ ಇದೆ. ಅದನ್ನ ಕಟ್ ಮಾಡಿ ಬಿಸಾಕ್ಬಿಟ್ಟು ಆಮೇಲೆ ಅವತ್ತು ರಾತ್ರಿ ಹಿಡಿದಿರೋ ಹಾವು ಅದ್ರಗಳ ಮೊಟ್ಟೆಗಳನ್ನೆಲ್ಲ ತಗೊಂಡು ಶಿಪ್ ಅಲ್ಲಿ ಹೋಗ್ತಾ ಇದ್ದಾರೆ ಚೈನಾಗೆ. ಆವಾಗ ದೊಡ್ಡ ಅಣ್ಣ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಇವ್ರಗಳನ್ನ ಹಾವು ಹಿಡಿಯೋದಕ್ಕೆ ಕಳ್ಸಿದ್ರಲ್ಲ ಬಾಸ್, ಅವ್ರ ಜೊತೆ ಮಾತಾಡ್ತಾ ಇದ್ದಾನೆ. ನೀನು ಎಷ್ಟು ಹಾವುಗಳನ್ನ ಹಿಡ್ಕೊಂಡು ಬರ್ತೀಯೋ ಅದಕ್ಕೆ ತಕ್ಕಿದ ಹಾಗೆ ನಿನಗೆ ಹಣ ಕೊಡೋದು ಅಂತ ಬಾಸ್ ಹೇಳ್ಬೇಕಾದ್ರೆ, ಲೋ ಬಾಸು, ನನ್ನ ತಮ್ಮ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದೀನಿ, ಇವಾಗ ಕೂಡ ಎಷ್ಟು ಹಾವು ಹಿಡ್ಕೊಂಡು ಬರ್ತೀಯೋ ಅದಕ್ಕೆ ತಕ್ಕಾಗೆ ಹಣ ಕೊಡ್ತೀನಿ ಅಂತ ಬಾರ್ಗೇನ್ ಮಾಡ್ತಾ ಇದೀಯ ನೀನು ಅಂತ ಕೋಪಿಸ್ಕೊಂಡು ಅಣ್ಣ ಫೋನ್ ನ ಕಟ್ ಮಾಡ್ತಾರೆ. ಆಮೇಲೆ ದಪ್ಪಕ್ಕಿರೋ ತಮ್ಮನ್ನ ಹಿಡ್ಕೊಂಡು ನೀನೇ ಕೊನೋ ಎಲ್ಲದಕ್ಕೂ ಕಾರಣ ಅಂತ ಅವನಿಗೆ ಬೈತಾ ಇದ್ದಾರೆ. ಆವಾಗ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಅದ್ರಲ್ಲಿ ಇವ್ರುಗಳು ಹೋಗ್ತಾ ಇರೋ ಶಿಪ್ ನ ಏನೋ ಡ್ಯಾಶ್ ಮಾಡುತ್ತೆ. ಏನು ಅಂತ ನೋಡಿದ್ರೆ ಒಂದು ದೊಡ್ಡ ಬಾಳ ಬಂದು ಇವ್ರುಗಳು ಹೋಗ್ತಾ ಇರೋ ಶಿಪ್ಪಿಗೆ ಹೊಡೆಯುತ್ತೆ. ಅದ್ರಲ್ಲಿ ಶಿಪ್ ಅಲ್ಲಿ ಇರೋರು ಎಲ್ಲರೂ ಕೆಳಗಡೆ ಬಿದ್ದೋಗ್ತಾರೆ. ಆವಾಗ ಅಣ್ಣನ ಕೈಯಲ್ಲಿದ್ದ ಫೋನ್ ಕೆಳಗಡೆ ಬಿದ್ದು ಕ್ಯಾಮ್ರಾ ಆನ್ ಆಗಿ ಮುಂದೆ ಇರೋದನ್ನ ರೆಕಾರ್ಡ್ ಮಾಡ್ತಾ ಇರುತ್ತೆ ಅರ್ಧಂಬರ್ಧ. ಅದ್ರಲ್ಲಿ ಒಬ್ಬ ನೀರಿಗೆ ಬಿದ್ಬಿಟ್ಟಿದ್ದಾನೆ. ಅವನನ್ನ ಕಾಪಾಡೋದಕ್ಕೆ ಟ್ಯೂಬ್ ನ ಹಾಕಿದ್ದಾರೆ. ಅವನು ಟ್ಯೂಬ್ ನ ಹಿಡಿದು ಹತ್ಕೋತಾ ಇದ್ದಾನೆ. ಆವಾಗ ಶಿಪ್ ಮೇಲೆ ಆ ದೊಡ್ಡ ಹಾವು ನಿಂತಿದೆ. ಅಣ್ಣ ನೋಡ್ಬಿಟ್ಟು ಬೆಚ್ಚೋಗ್ತಾನೆ. ಮತ್ತೆ ಟಾರ್ಚ್ ಲೈಟ್ ಹೊಡೆದು ನೋಡಿದ್ರೆ ಹಾವು ಅಲ್ಲಿ ಇಲ್ಲ. ಇಲ್ಲಿ ನೀರಿಗೆ ಬಿದ್ದವನ್ನ ನೋಡಿದರೆ ಅವನು ಅಲ್ಲಿ ಇಲ್ಲ. ಆಮೇಲೆ ದಪ್ಪಕ್ಕಿದ್ನಲ್ಲ ಅವನ್ನ ಬೀಸಾಕಿ ಹಾಗೆ ಜಂಪ್ ಮಾಡಿ ಅವನನ್ನ ಕಚ್ಕೊಂಡು ಬೀಳುತ್ತೆ ಹಾವು. ಚೆನ್ನಾಗಿರುತ್ತೆ ಈ ಸೀನ್. ಇವಾಗ 4 ಅಣ್ಣ ತಮ್ಮಂದ್ರಲ್ಲಿ 3 ಜನ ಔಟ್. ಇನ್ನು ಒಬ್ಬ ಮಾತ್ರ ಬ್ಯಾಲೆನ್ಸ್ ಇದ್ದಾನೆ, ದೊಡ್ಡ ಅಣ್ಣ. ಹಾಗೆ ಆ
ಹಾವು ಅವನ ಹತ್ರ ಹೋಗ್ತಾ ಇದೆ, ಅಂತ ಕಿರ್ಚ್ಕೋತಾ ಇದ್ದಾನೆ. ಇದೆಲ್ಲ ಆ ಫೋನ್ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಅದೇ ಸಮಯದಲ್ಲಿ ಈ ಕಡೆ ಒಬ್ಬ ಸೀರಿಯಲ್ ಕಿಲ್ಲರ್ ತರ ಒಂದು ಹುಡುಗಿ ಹಿಂದೆನೆ ಆಟಾಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆನೆ ಗೊತ್ತಾಗುತ್ತೆ ಅವನು ಸೀರಿಯಲ್ ಕಿಲ್ಲರ್ ಅಲ್ಲ, ಈ ಮೂವಿಯ ಹೀರೋ ಅಂತ. ಹೀರೋನ ಹಾವು ಹಿಡಿಯೋ ಕೆಲ್ಸನೇ ಮಾಡ್ತಾ ಇರೋದು. ಆ ಹುಡುಗಿ ಮನೆಯಲ್ಲಿ ಹಾವು ನುಗ್ಬಿಟ್ಟಿದೆ ಅಂತೆ, ಅದಕ್ಕೆ ಹೀರೋನ ಕರ್ಕೊಂಡು ಬಂದಿದ್ದಾಳೆ. ಹೀರೋ ಆ ಹುಡುಗಿ ಮನೆ ಒಳಗಡೆ ಹೋಗಿ ಹಾವುನ ಕುಂಫು ಸ್ಟೈಲ್ ಅಲ್ಲಿ ಹಿಡಿದು ಒಂದು ಬ್ಯಾಗಿಗೆ ಹಾಕ್ತಾನೆ. ಆಮೇಲೆ ಅವನ ಫ್ರೆಂಡ್ ನ ನೋಡೋಕೆ ಹೋಗ್ತಾನೆ ಹೀರೋ. ಆವಾಗ ಅವನ ಫ್ರೆಂಡ್ ಗಾಬರಿಯಾಗಿ ಟಿವಿ ನ್ಯೂಸ್ ನ ನೋಡ್ದ, ಅದೇ ನಿನ್ ಫ್ರೆಂಡ್ ಇದಾರಲ್ಲ ದೊಡ್ಡವರು, ಅವ್ರನ್ನ ಹಾವು ಕಚ್ಚಿ ಸಾಯಿಸ್ಬಿಟ್ಟಿದೆ, ಏನೋ ತಪ್ಪಾಗಿ ನಡೀತಾ ಇದೆ ಆ ಸ್ನೇಕ್ ಐಲ್ಯಾಂಡ್ ಅಲ್ಲಿ, ನಾವು ಅದು ಏನೋ ಅಂತ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೀರೋನಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿದ ಎವಿಡೆನ್ಸ್ ಥಿಂಗ್ಸ್ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಇದನ್ನ ಗೌರ್ಮೆಂಟ್ ಗೆ ತಿಳಿಸಬೇಕು ಅನ್ಕೋತಾನೆ. ಅದೇ ಟೈಮ್ ಅಲ್ಲಿ ಗೌರ್ಮೆಂಟ್ ಆ ಸ್ನೇಕ್ ಐಲ್ಯಾಂಡ್ ನ ಟೂರಿಸಂ ಪ್ಲೇಸ್ ಆಗಿ ಚೇಂಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಮೀಟಿಂಗ್ ನಡೀತಾ ಇದೆ. ಆವಾಗ ಹೀರೋ ಅಲ್ಲಿಗೆ ಎಂಟ್ರಿ ಕೊಟ್ಟು ಒಂದು ಪ್ರೆಸೆಂಟೇಷನ್ ಕೊಡ್ತಾರೆ. ಆ ಸ್ನೇಕ್ ಐಲ್ಯಾಂಡ್ ಅಲ್ಲಿ ದೊಡ್ಡ ರಾಕ್ಷಸ ಹಾವು ಇದೆ, ಅದು ಅಲ್ಲಿ ಇರೋವರೆಗೂ ನೀವು ಯಾವುದೇ ಟೂರಿಸಂ ಅಲ್ಲಿ ಮಾಡೋಕೆ ಆಗಲ್ಲ ಅಂತ ಹೀರೋ ಹೇಳ್ಬೇಕಾದ್ರೆ ಯಾರು ಅದನ್ನ ನಂಬ್ತಾ ಇಲ್ಲ. ಆವಾಗ ಆಫೀಸರ್ ಆಗಿರೋ ಒಂದು ಹುಡುಗಿ, ಇವಳೇ ಈ ಕಥೆಯ ಹೀರೋಯಿನ್, ರಾಕ್ಷಸ ಹಾವ ಅವೆಲ್ಲ 10,000 ವರ್ಷಗಳ ಹಿಂದೆನೆ ಸತ್ತೋಗ್ಬಿಟ್ಟಿದೆ, ಸುಮ್ನೆ ಇಲ್ಲಿ ಬಂದು ಕತೆ ಹೊಡಿತಾ ಇರ್ಬೇಡ ಅಂತ ಕಿಂಡಲ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಹೀರೋ ಅದೇ ಶಿಪ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗಿತ್ತಲ್ಲ ಅದನ್ನ ಪ್ಲೇ ಮಾಡಿ ತೋರಿಸ್ತಾನೆ. ಎಲ್ಲರೂ ನೋಡ್ಬಿಟ್ಟು ಸ್ಟನ್ ಆಗ್ತಾರೆ. ಸೊ ಗೌರ್ಮೆಂಟ್ ತಕ್ಷಣ ಒಂದು ಕಮಿಟಿನ ರೆಡಿ ಮಾಡ್ತಾರೆ. ಅದರಲ್ಲಿ ಹಾವು ಇಲ್ಲ ಅಂತ ಹೀರೋಯಿನುವೆ, ರಾಕ್ಷಸ ಹಾವು ಇದೆ ಅಂತ ಹೀರೋ ಮತ್ತೆ ಅವನ ಫ್ರೆಂಡುವೆ ಇದ್ದಾರೆ. ಇವ್ರುಗಳು ಆ ಸ್ನೇಕ್ ಐಲ್ಯಾಂಡ್ ಗೆ ಹೋಗಿ ನಿಜವಾಗ್ಲೂ ಆ ದೊಡ್ಡ ರಾಕ್ಷಸ ಹಾವು ಇದೆಯಾ ಅಂತ ಒಂದು ಫೋಟೋನೋ ಇಲ್ಲ ವಿಡಿಯೋನೋ ಏನಾದ್ರೂ ಒಂದು ಎವಿಡೆನ್ಸ್ ತಂದು ಗೌರ್ಮೆಂಟ್ ಗೆ ತೋರಿಸಿದ್ರೆ ಆಮೇಲೆ ಆ ಸ್ನೇಕ್ ಐಲ್ಯಾಂಡ್ ನ ಟೂರಿಸಂ ಪ್ಲೇಸ್ ಆಗಿ ಚೇಂಜ್ ಮಾಡೋದೇ ಬೇಡವಾ ಅಂತ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಒಬ್ಬನಿಗೆ ಹಾಕಿ ಹೊಡಿತಾ ಇದ್ದಾರೆ. ಆವಾಗ ಒಬ್ಬ ಜುಟ್ಬಿಟ್ಕೊಂಡು ಕೂತಿದ್ದಾನೆ. ಇವನು ತಿನ್ನೋದೇ ಹಾವುಗಳು ಮತ್ತು ಹಾವುಗಳ ಮೊಟ್ಟೆಗಳನ್ನೇ ತಿನ್ನೋದಂತೆ. ಇವನೇ ಈ ಕಥೆಯ ವಿಲ್ಲನ್. ಬರೀ ಹಾವುಗಳನ್ನ ಮಾತ್ರ ಮಾರಾಟ ಮಾಡ್ತಾ ಇಲ್ಲ, ಕಿಡ್ನಾಪ್, ರೌಡಿಸಮ್ ಎಲ್ಲಾ ತರ ಪುರ್ಕಿ ಕೆಲಸನೂ ಮಾಡ್ತಾ ಇದ್ದಾನೆ. ಆವಾಗ ಅಲ್ಲಿಗೆ ಒಬ್ರು VIP ಬಂದು ಒಂದು ಬ್ರೀಫ್ ಕೇಸ್ ಅಲ್ಲಿ ಗೋಲ್ಡ್ ಬಿಸ್ಕೆಟ್ ಮತ್ತೆ ಸ್ನೇಕ್ ಐಲ್ಯಾಂಡ್ ಮ್ಯಾಪ್ ನ ಕೊಟ್ಟು, ಈ ಸ್ನೇಕ್ ಐಲ್ಯಾಂಡ್ ನ ಗೌರ್ಮೆಂಟ್ ಟೂರಿಸಂ ಪ್ಲೇಸ್ ಆಗಿ ಚೇಂಜ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅದ್ರ ಕಾಂಟ್ರಾಕ್ಟ್ ನ ಪ್ರೈವೇಟ್ ಕಂಪನಿ ಆದ ನಮಗೆ ಕೊಡ್ತಾ ಇದ್ದಾರೆ. ಸೊ ಆ ಕಾಂಟ್ರಾಕ್ಟ್ ನಮ್ಮ ಕೈಯಿಂದ ಹೋಗಬಾರ್ದು. ಆ ಕಾಂಟ್ರಾಕ್ಟ್ ನಮಗೆ ಸಿಕ್ಕಿದರೆ ತುಂಬಾ ಹಣ ಸಿಗುತ್ತೆ. ಅದಕ್ಕೆ ನೀವು ಆ ಸ್ನೇಕ್ ಐಲ್ಯಾಂಡ್ ನ ಖಾಲಿ ಮಾಡಿ ಕೊಡ್ಬೇಕು, ಅಲ್ಲಿರೋ ಹಾವುಗಳನ್ನ ಹಿಡಿದು ನಮಗೆ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ವಿಲ್ಲನು ಗೋಲ್ಡ್ ಬಿಸ್ಕೆಟ್ ನೆಲ್ಲ ತಗೊಂಡು ಸರಿ ಅಂತ ಒಪ್ಕೋತಾನೆ ಡೀಲ್ಗೆ. ಆವಾಗ ಅಲ್ಲಿ ಒಬ್ಬನಿಗೆ ಹಾಕಿ ಹೊಡಿತಾ ಇದ್ರಲ್ಲ, ಅವನು ಯಾರು ಅಂದ್ರೆ ಅದೇ ಸ್ಟಾರ್ಟಿಂಗ್ ಅಲ್ಲಿ 4 ಜನ ಅಣ್ಣ ತಮ್ಮಂದ್ರು ಸತ್ತೋದ್ರಲ್ಲ ಹಾವು ಕಚ್ಚಿ, ಅದ್ರಲ್ಲಿ 5ನೇದಾಗಿ ಒಬ್ಬನ ಮನೇಲೆ ಬಿಟ್ಬಿಟ್ಟು ಬಂದಿದೀವಿ ಅಂತ ಮಾತಾಡ್ಕೊಂಡಿದ್ರಲ್ಲ, ಅವನೇ ಇದು. ಇವನಿಗೆ ಯಾಕೆ ಹೊಡಿತಾ ಇದ್ದಾರೆ ಅಂದ್ರೆ, ಯಾಕೋ ನೀನು ಹೀರೋ ಹತ್ರ ಹೋಗಿ ಎಲ್ಲ ವಿಷಯವನ್ನು ಹೇಳ್ದೆ, ಅವನು ಯಾವಾಗ್ಲೂ ನೇಚರ್ ಅಂತ ಸಾಯ್ತಾ ಇರ್ತಾನೆ, ನಮ್ಗೆ ಬಿಸ್ನೆಸ್ ಮಾಡೋಕೆ ಬಿಡಲ್ಲ ಅಂತ ಹೊಡಿತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಆ ಶಿಪ್ ಇಂದ ಫೋನ್ ಕ್ಯಾಮ್ರಾ ಸಿಕ್ಕಿರುತ್ತೆ, ಅದ್ರದ್ದು ವಿಡಿಯೋ ಕ್ಲಿಪ್ ನು ಇವನೇ ಹೀರೋಗೆ ಕೊಟ್ಟಿರ್ತಾನೆ. ಅದಕ್ಕೆ ಹಾಕಿ ಚೆನ್ನಾಗಿ ಬಾರಿಸ್ತಾ ಇದ್ದಾರೆ. ನೆಕ್ಸ್ಟ್ ದಿನ ಹೀರೋ ಅವನ ಟೀಮ್ ನ ಕರ್ಕೊಂಡು ಸ್ನೇಕ್ ಐಲ್ಯಾಂಡ್ ಗೆ ಹೊರಡ್ತಾನೆ. ಹೀರೋ ಅಲ್ಲಿಗೆ ಹೋಗಿ ತಲುಪೋಕು ಮುಂಚೆನೆ ವಿಲ್ಲನ್ ಟೀಮ್ ಅಲ್ಲಿಗೆ ಬಂದಿದ್ದಾರೆ. ವಿಲ್ಲನ್, ಅವನ ತಮ್ಮ, ಅವನ ಕೆಳಗಡೆ 20-30 ಜನ ಕೆಲಸಗಾರರು, ಕುಕ್ಕಿಂಗ್ ಗೆ ಹುಡುಗರು ಅಂತ ಒಂದು 30-40 ಜನ ಆಲ್ರೆಡಿ ಅಲ್ಲಿಗೆ ಬಂದು ಟೆಂಟ್ ಹಾಕಿದ್ದಾರೆ. ಆವಾಗ ವಿಲ್ಲನ್, ಈ ಸ್ನೇಕ್ ಐಲ್ಯಾಂಡ್ ನ ಟೋಟಲ್ ಆಗಿ ನಾವು ಖಾಲಿ ಮಾಡಬೇಕು, ಒಂದು ಹಾವು ಕೂಡ ಸಿಕ್ಬಾರ್ದು, ಮತ್ತೆ ಯಾರಾದ್ರೂ ಬಂದು ರಿಸರ್ಚ್ ಮಾಡಿದ್ರೆ ಸ್ನೇಕೇ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡಬೇಕು, ಆ ಮಟ್ಟಿಗೆ ಕ್ಲೀನ್ ಆಗಿ ವರ್ಕ್ ಮಾಡಿ ಅಂತ ಎಲ್ಲರಿಗೂ ಆರ್ಡರ್ ಮಾಡ್ತಾ ಇದ್ದಾನೆ. ಈ ಕಡೆ ಒಬ್ಬ ಕೆಲಸದವನು ಸುಸು ಹೋಗ್ತಾ ಇದ್ದಾನೆ. ಆವಾಗ ಒಂದು ನಾಯಿ ಬೊಗಳ್ತಾನೆ ಇದೆ ಅವನ ನೋಡಿ. ಅದಕ್ಕೆ ಆ ನಾಯಿಗೆ ಕಲ್ ತಗೊಂಡು ಹೊಡೆದು ಓಡಿಸ್ತಾನೆ. ಆ ನಾಯಿ ಓಡಿ ಹೋಗುತ್ತೆ. ಸಡನ್ ಆಗಿ ಅದನ್ನ ಏನೋ ಕಚ್ಚಿ ತಿನ್ನುತ್ತೆ. ಸದ್ಯ ಇಲ್ಲ ಆ ನಾಯಿದು. ಏನು ಅಂತ ಕೆಲಸದವನು ನೋಡ್ಬೇಕಾದ್ರೆ ಅವನನ್ನೇ ಅಟ್ಯಾಕ್ ಮಾಡುತ್ತೆ ಹಾವು. ಅದಕ್ಕೆ ಎದ್ದು ಬಿದ್ದು ಓಡಿ ಹೋಗ್ತಾನೆ ಕೆಲಸದವನು. ಆದ್ರೂ ಹಾವು ಅವನ ಕಾಲ್ನ ಕಚ್ಬಿಡುತ್ತೆ. ಹಾಗೆ ಒದ್ದಾಡ್ಕೊಂಡು ಬಂದು ಟೆಂಟ್ ಹತ್ರ ಬೀಳ್ತಾನೆ. ಏನಾಯ್ತು ಅಂತ ಎಲ್ಲರೂ ನೋಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಒಂದು ದೊಡ್ಡ ಕಿಂಗ್ ಕೋಬ್ರಾ ಬಂದು ನಿಲ್ಲುತ್ತೆ. ಎಲ್ಲರೂ ಹೆದರ್ಕೊಂಡು ಅಲ್ಲಿಂದ ಚಲ್ಲಾಪಿಲ್ಲಿ ಓಡಿ ಹೋಗ್ತಾರೆ. ಆವಾಗ ಒಬ್ಬ ಮಾತ್ರ ಒಂದು ಗ್ರೀನ್ ಟೆಂಟ್ ಒಳಗಡೆ ಓಡಿ ಹೋಗ್ತಾನೆ. ಅಲ್ಲಿರೋರು ಹೋಗ ಹೊರಗಡೆ ಅಂತ ಹೊಡೆದು ಓಡಿಸ್ತಾ ಇದ್ದಾರೆ ಅವನನ್ನ. ಹೊರಗಡೆ ಬಂದು ಬೀಳ್ತಾನೆ. ಕಿಂಗ್ ಕೋಬ್ರಾ ಅವನ ಮುಖದ ಹತ್ರನೇ ಇದೆ. ಇನ್ನೇನು ಬಿಟ್ರೆ ಅವನಿಗೆ ಲಿಪ್ ಲಾಕ್ ಮಾಡ್ಬಿಡುತ್ತೆ ಅನ್ಸುತ್ತೆ, ಅಷ್ಟು ಕ್ಲೋಸ್ ಅಪ್ ಇದೆ. ಆವಾಗ ಗ್ರೀನ್ ಟೆಂಟ್ ಒಳಗಡೆಯಿಂದ ಹೊರಗಡೆ ಬರ್ತಾರೆ ಮೂವರು. ಅದರಲ್ಲಿ ಒಬ್ಳು ಹುಡುಗಿ, ಇಬ್ರು ಗಂಡಸರು. ಹೊರಗಡೆ ಬಂದು ಮೂವರು ಸ್ಟೋನ್ ಪೇಪರ್ ಸೀಸರ್ ಆಟ ಆಡ್ತಾ ಇದ್ದಾರೆ. ಯಾರು ಹಾವನ್ನ ಹಿಡಿಯೋದು ಅಂತ ಆಟ
ಆಟ ಆಡ್ತಾ ಇದ್ದಾರೆ. ಈ ಕಡೆ ಹಾವು ಮುಂದೆ ಬಿದ್ದಿರೋನು ಲೋ ಸಾಯೋ ಸ್ಟೇಜ್ ಅಲ್ಲಿ ಇದೀನಿ ಕಾಪಾಡ್ರೋ ಅಂತ ಬಡ್ಕೊಳ್ತಾ ಇದ್ದಾನೆ. ಇವ್ರುಗಳು ಸಣ್ಣ ಪುಟ್ಟ ಹಾವುಗಳನ್ನ ಹಿಡಿಯಲ್ವಂತೆ, ಎಲ್ಲ ದೊಡ್ಡ ದೊಡ್ಡ ಹಾವುಗಳನ್ನೇ ಹಿಡಿಯೋದಂತೆ, ಅಷ್ಟು ದೊಡ್ಡ ಪಂಟ್ರು. ಸೊ ಸ್ಟೋನ್ ಪೇಪರ್ ಸೀಸರ್ ಅಲ್ಲಿ ದಪ್ಪಕ್ಕಿರೋನು ಗೆಲ್ತಾನೆ. ಆದ್ರಿಂದ ಸೇಫ್ ಆಗಿ ಬಂದು ಹಾವನ್ನ ಹಿಡಿದು ವಿಲನ್ ಕೈಗೆ ಕೊಡ್ತಾನೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಅಲ್ಲಿಗೆ ಬರ್ತಾನೆ. ನೀವು ಮಾಡ್ತಾ ಇರೋದು ತಪ್ಪು, ಹೀಗೆಲ್ಲ ನೀವು ನೇಚರ್ ನ ಹಾಳು ಮಾಡಬಾರ್ದು, ದಯವಿಟ್ಟು ಆ ಕಿಂಗ್ ಕೋಬ್ರಾನ ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ದಾನೆ. ಅದಕ್ಕೆ ವಿಲ್ಲನ್ ಹಾಗೆಲ್ಲ ಸುಮ್ನೆ ಬಿಡೋಕ್ಕಾಗಲ್ಲ, ಆದ್ರೆ ನನ್ನ ಕೈಯಿಂದ ಬ್ಯಾಗ್ ನ ಕಿತ್ಕೊಂಡು ನೋಡೋಣ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೀರೋನು ಬ್ಯಾಗ್ ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಇಬ್ರು ಒಳಗಡೆ ಭಯಂಕರವಾಗಿ ಜಗಳ ಆಗುತ್ತೆ. ಕೊನೆಯದಾಗಿ ಹೇಗೋ ನಮ್ಮ ಹೀರೋ ಆ ಬ್ಯಾಗ್ ನ ತಗೋತಾನೆ. ಅದಕ್ಕೆ ವಿಲ್ಲನ್ ತಮ್ಮ ಮಿಕ್ತವರೆಲ್ಲ ಹೀರೋನ ಹೊಡೆಯೋಕೆ ಹೋಗ್ತಾರೆ. ಅದಕ್ಕೆ ವಿಲ್ಲನ್ ಸರಿ ಸರಿ ಬಿಡು ಬಿಡು ಪರವಾಗಿಲ್ಲ, ಎಲ್ಲಿ ಹೋಗ್ತಾರೆ ಇಲ್ಲೇ ತಾನೇ ಇರ್ತಾರೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರನ್ನು ಸಮಾಧಾನ ಮಾಡ್ತಾನೆ. ಆವಾಗ ಮೂವರು ಪಂಟ್ರಿದ್ರಲ್ಲ, ಅದರಲ್ಲಿ ಒಬ್ಬ ಚಿಕ್ಕ ಹುಡುಗನ ತರ ಇದ್ದಾನಲ್ಲ, ಅವನು ನಮ್ಮ ಹೀರೋಯಿನ್ ಮೇಲೆ ಕಣ್ಣಿಡ್ತಾ ಇದ್ದಾನೆ. ಬಿಟ್ರೆ ಇವತ್ತು ರಾತ್ರಿನೇ ಬಂದು ನಮ್ಮ ಹೀರೋಯಿನ್ ಹತ್ರ ಮಿಸ್ಬಿಹೇವ್ ಮಾಡ್ತಾನೆ ಅನ್ಸುತ್ತೆ, ಆ ಮಟ್ಟಿಗೆ ನೋಡ್ತಾ ಇದ್ದಾನೆ ಹೀರೋಯಿನ್ ನ. ಆಮೇಲೆ ಹೀರೋ ಮತ್ತೆ ಹೀರೋಯಿನ್ ಕಾಡು ಒಳಗಡೆ ಇರೋ ಹಾವುಗಳನ್ನ ಹಿಡಿದು ಅದನ್ನ ಫೋಟೋ ತಗೊಂಡು ರಿಸರ್ಚ್ ಮಾಡ್ತಾ ಇದ್ದಾರೆ. ರಿಸರ್ಚ್ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಆ ಹಾವುಗಳನ್ನ ಬಿಟ್ಬಿಡ್ತಾ ಇದ್ದಾರೆ. ಆವತ್ತು ರಾತ್ರಿ ಅಲ್ಲೇ ಸ್ಟೇ ಆಗ್ಬೇಕಾಗಿರುತ್ತೆ. ಅದಕ್ಕೆ ಎಲ್ಲಿ ಸ್ಟೇ ಆಗೋಣ ಅಂತ ಹೀರೋ ಯೋಚನೆ ಮಾಡ್ಬೇಕಾದ್ರೆ ಅವ್ರ ತಾತಂದು ಒಂದು ವುಡನ್ ಹೌಸ್ ಇರುತ್ತೆ ಅಲ್ಲೇನೆ. ಅವ್ರ ತಾತ ಚಿಕ್ಕದ್ನಲ್ಲೇ ಆ ರಾಕ್ಷಸ ಹಾವು ಬಗ್ಗೆ ತಿಳ್ಕೋಬೇಕು ಅಂತ ರಿಸರ್ಚ್ ಮಾಡಬೇಕು ಅಂತ ಅಲ್ಲಿಗೆ ಬಂದಿರ್ತಾರೆ. ಆಮೇಲೆ ಅವರಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ವಂತೆ. ಸೊ ಆ ವುಡನ್ ಹೌಸ್ ಅಲ್ಲೇ ಇವತ್ತು ರಾತ್ರಿ ಸ್ಟೇ ಆಗೋಣ ಅಂತ ಹೀರೋ ಹೀರೋಯಿನ್ ಮತ್ತೆ ಅವನ ಫ್ರೆಂಡ್ ಒಳಗಡೆ ಹೋಗ್ತಾ ಇದ್ದಾರೆ. ಒಳಗಡೆ ಹೋಗಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಹಾಗೆ ಏನಾದ್ರೂ ಹಾವಿದ್ರೆ ಕ್ಲೀನ್ ಮಾಡ್ಬಿಟ್ಟು ಅಲ್ಲಿ ಮಲ್ಗೋಣ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ತಾ ಇರ್ಬೇಕು ಒಂದು ಶೀಟ್ ನ ಮೂವ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಸತ್ತು ಬಿದ್ದಿದ್ದಾನೆ. ಇವನು ಯಾರು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹಾವು 4 ಜನರನ್ನ ಸಾಯಿಸ್ತಲ್ಲ, ಅದ್ರಲ್ಲಿ ಒಬ್ಬ. ಇವನನ್ನ ಬಾಯಲ್ಲೇ ಕಚ್ಕೊಂಡು ಬಂದು ಇಲ್ಲಿ ಹುಗಿದ್ಬಿಟ್ಟು ಹೋಗಿದೆ ಆ ದೊಡ್ಡ ಹಾವು. ಅವನ ಮೇಲಿರೋ ಕೊಳಕ್ನ ನೋಡ್ಬಿಟ್ಟು ಹಾವೇ ಇವನನ್ನ ಹುಗಿದ್ಬಿಟ್ಟು ಹೋಗಿದೆ ಅಂತ ಹೀರೋ ಕಂಡಿಡಿತಾನೆ. ಅದಕ್ಕೆ ತಕ್ಕಿದ ಹಾಗೆ ದೊಡ್ಡ ಹಾವು ಬಂದು ಹೋಗಿರೋದಕ್ಕೆ ಅಲ್ಲಿ ಒಂದು ದೊಡ್ಡ ತೂತ್ ಇದೆ. ಅದಕ್ಕೆ ಅಲ್ಲಿರೋ ಟೈರ್ ಥಿಂಗ್ಸ್ ಎಲ್ಲವನ್ನು ಹಾಕಿ ಆ ತೂತ್ ನ ಕ್ಲೋಸ್ ಮಾಡ್ಬಿಟ್ಟು ಅಲ್ಲೇ ಮಲ್ಗೋಣ ಅಂತ ಪ್ಲಾನ್ ಮಾಡ್ತಾರೆ. ಆವಾಗ ಹೀರೋ ಫ್ರೆಂಡ್ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ನೋಡು ಹಾವುಗಳಿಗೆ ಬೆಂಕಿ ಅಂದ್ರೆ ಭಯ, ಸೊ ನಮ್ಮ ಹತ್ರ ಬೆಂಕಿ ಇದೆ, ಏನು ಹೆದರ್ಕೋಬೇಡ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಒಂದೊಂದು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾರೆ. ಹೀರೋಯಿನ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಅವಳನ್ನ ನೋಡ್ತಾ ಇರೋ ತರ ಅವಳಿಗೆ ಫೀಲ್ ಆಗುತ್ತೆ. ಅದಕ್ಕೆ ಹಿಂದೆ ತಿರುಗಿ ನಮ್ಮ ಹುಡುಗರನ್ನ ಡೌಟ್ ಅಲ್ಲೇ ನೋಡ್ತಾ ಇದ್ದಾಳೆ ಹೀರೋಯಿನ್. ಆದ್ರೆ ನಮ್ಮ ಹುಡುಗರು ಕ್ಲೀನಿಂಗ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಈ ಕಡೆ ತಿರುಗಿ ನೋಡ್ತಾನೆ ಇಲ್ಲ. ಅದೇ ಟೈಮ್ಗೆ ಹೀರೋ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾನೆ, ಅದನ್ನ ಹೀರೋಯಿನ್ ಸೈಟ್ ಹೊಡಿತಾ ಇದ್ದಾಳೆ. ಆವಾಗ ಹೀರೋನು ಅಬ್ಸರ್ವ್ ಮಾಡ್ಬಿಡ್ತಾನೆ. ಅದಕ್ಕೆ ಹೀರೋಯಿನ್ ತಿರುಗ್ಬಿಡ್ತಾಳೆ, ಸರಿ ಸರಿ ಬಾ ಊಟ ಮಾಡೋಣ ಅಂತ ಹೀರೋ ಕರೀತಾ ಇದ್ದಾನೆ. ಅದೇ ಟೈಮ್ಗೆ ಹೊರಗಡೆ ವಿಲ್ಲನ್ ತಮ್ಮ ಅವನು ಹೀರೋ ಟೀಮ್ ಕಥೆನೆ ಮುಗಿಸ್ಬೇಕು ಅಂತ ಅಲ್ಲಿಗೆ ಹಾವುಗಳನ್ನ ತಗೊಂಡು ಬಂದಿದ್ದಾನೆ. ಅದೇ ಟೈಮ್ಗೆ ಪಂಟ್ರಲ್ಲಿ ಒಬ್ಬ ಅದೇ ಸಣ್ಣಕ್ಕೆ ಹೀರೋಯಿನ್ಗೆ ಸೈಟ್ ಹೊಡಿತಿದ್ನಲ್ಲ, ಅವನು ಹೀರೋಯಿನ್ ಹತ್ರ ಮಿಸ್ಬಿಹೇವ್ ಮಾಡ್ಬೇಕು ಅಂತ ಅಲ್ಲಿಗೆ ಬಂದಿದ್ದಾನೆ. ಇನ್ನೊಂದು ಕಡೆ ಆ ದೊಡ್ಡ ರಾಕ್ಷಸ ಹಾವು ಈ ಮನೆ ಕಡೆ ಬರ್ತಾ ಇದೆ. ಆವಾಗ ವಿಲ್ಲನ್ ತಮ್ಮ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಹಾವುಗಳನ್ನ ಒಳಗಡೆ ಹಾಕ್ಬಿಡ್ತಾನೆ. ಅದೇ ಟೈಮ್ಗೆ ಹೀರೋ ಫ್ರೆಂಡ್ ಅಲ್ಲಿರೋ ಬಾಕ್ಸ್ ನ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ಒಂದು ಫೋಟೋ ಇದೆ. ಅದರಲ್ಲಿ ಏನಿದೆ ಅಂತ ನೋಡಿದ್ರೆ ಈ ದೊಡ್ಡ ರಾಕ್ಷಸ ಹಾವು ಫೋಟೋ ಇದೆ. ಅದ್ರ ಹಿಂದ್ಗಡೆ ಈ ಹಾವುಗಳನ್ನ ಕಾಪಾಡಬೇಕು ಅಂದ್ರೆ ನೇಚರ್ ಆಗಿ ಇಟ್ಕೋಬೇಕು, ಈ ಹಾವುಗಳು ಇಲ್ಲಿ ಇರೋದೇ ಯಾರಿಗೂ ಗೊತ್ತಾಗಬಾರ್ದು ಅಂತ ಬರ್ದಿದೆ. ಅದನ್ನ ಹೀರೋ ಮತ್ತೆ ಫ್ರೆಂಡ್ ನೋಡ್ತಾ ಇದ್ದಾರೆ. ಇಲ್ಲಿ ಹೀರೋಯಿನ್ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಏನೋ ತಪ್ಪಾಗೇ ಇದೆಯಲ್ಲ ಅಂತ ಟಾರ್ಚ್ ಲೈಟ್ ತಗೊಂಡು ಹೊರಗಡೆ ಚೆಕ್ ಮಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಇಲ್ಲಿ ವಿಲ್ಲನ್ ತಮ್ಮ ಹಾವುಗಳನ್ನ ಹಾಕಿದ್ನಲ್ಲ, ಅವೆಲ್ಲ ಒಳಗಡೆ ಬರ್ತಾ ಇದೆ. ಅವುಗಳ ಜೊತೆ ಫೈಟ್ ಮಾಡಿ ಬೆಂಕಿ ತೋರಿಸಿ ಹೆದರ್ಸ್ತಾ ಇದ್ದಾನೆ ಹೀರೋ. ಸಾಕಾಗಿ ಹೋಗುತ್ತೆ. ಆವಾಗ ಹೀರೋ ಫ್ರೆಂಡಿಗೆ ಹಾವು ಕಚ್ಬಿಡುತ್ತೆ. ನಿಧಾನಕ್ಕೆ ಅವನ ತಲೆಗೆ ವಿಷ ಹತ್ತುತ್ತಾ ಇದೆ. ಅದಕ್ಕೆ ಹೀರೋ ಅವನ ಹತ್ರ ಇರೋ ಪಾಯ್ಸನ್ ಬ್ರೇಕರ್ ಔಷಧಿನ ಫ್ರೆಂಡಿಗೆ ಚುಚ್ಚೋಣ ಅಂತ ಹೋಗ್ತಾನೆ. ಆವಾಗ ವಿಲ್ಲನ್ ತಮ್ಮ ಹೊರಗಡೆಯಿಂದ ಪ್ರಜ್ಞೆ ತಪ್ಪಿಸೋ ಇಂಜೆಕ್ಷನ್ ನ ಶೂಟ್ ಮಾಡಿ ಬಿಡ್ತಾನೆ ನಮ್ಮ ಹೀರೋಗೆ. ನಮ್ಮ ಹೀರೋನು ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಹಾವುಗಳು ಬೇರೆ ಹತ್ರ ಬರ್ತಾ ಇದೆ. ಈ ಕಡೆ ಪಂಟ ನಮ್ಮ ಹೀರೋಯಿನ್ ನ ಹೊರಗಡೆ ಎಳೆದು ಅವಳಿಗೆ ಒಡೆದು ಅವಳನ್ನ ಸಾಯಿಸೋಕೆ ಹೋಗ್ತಾ ಇದ್ದಾನೆ. ಹಿಂದ್ಗಡೆ ದೊಡ್ಡ ರಾಕ್ಷಸ ಹಾವು ಬೇರೆ ಬರ್ತಾ ಇದೆ. ಏನ್ ನಡೆಯುತ್ತೋ ಗೊತ್ತಿಲ್ಲ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ರಾಕ್ಷಸ ಹಾವು ಆ ಪಂಟನ್ನ ಹಾಗೆ ಕಚ್ಚಿ ಅದ್ರ ಪ್ಲೇಸ್ಗೆ ತಗೊಂಡು ಹೋಗುತ್ತೆ. ಇದನ್ನ ನೋಡಿದ ವಿಲ್ಲನ್ ತಮ್ಮ ಹೆದರ್ಕೊಂಡು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಈ ಕಡೆ ಹಾವು ಕಚ್ಚಿ ಫ್ರೆಂಡು ಸಾಯ್ತಾ ಇದ್ದಾನೆ. ನಮ್ಮ ಹೀರೋ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಆವಾಗ ಹಾವುಗಳು ಬೇರೆ ಹತ್ರ ಬರ್ತಾ ಇದೆ. ಇನ್ನೇನೋ ಹತ್ರ ಬಂದ್ರೆ ಕಚ್ಚಿ ಎಲ್ಲರೂ ಸಾಯೋದೆ. ಆವಾಗ ಹೀರೋ ಹೇಗೋ ಕಷ್ಟಪಟ್ಟು ಅಲ್ಲಿ ಬಿಸಿನೀರು ಇರುತ್ತೆ ರೆಡಿ ಮಾಡಿರ್ತಾರೆ, ಅದನ್ನ ಕೆಳಗಡೆ ತಳ್ಳಿ
ಬಿಡ್ತಾನೆ. ಸೊ ಹಾವುಗಳು ಆ ಬಿಸಿನೀರ್ನ ದಾಟಿ ಹತ್ರ ಬರಲ್ಲ. ಆವಾಗ ಹೀರೋಯಿನ್ ಒಳಗಡೆ ಬಂದು ಇವ್ರುಗಳಿರೋ ಸ್ಥಿತಿನ ನೋಡಿ ಹೀರೋನ ಕಾಪಾಡೋಕೆ ಟ್ರೈ ಮಾಡ್ತಾಳೆ. ಅದಕ್ಕೆ ಹೀರೋ, ಏಯ್ ನನ್ನ ಬಿಡೆ, ಅವನನ್ನ ನೋಡು ಹಾವು ಕಚ್ಚಿದೆ, ಔಷಧಿ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಔಷಧಿ ತಗೊಂಡು ಫ್ರೆಂಡಿಗೆ ಕೊಟ್ಟು ಕಾಪಾಡ್ತಾಳೆ. ಆಮೇಲೆ ನೆಕ್ಸ್ಟ್ ದಿನ ನಮ್ಮ ಹೀರೋ ಟೀಮ್ ಬೆಳಗ್ಗೆ ಎದ್ದು ಆ ಹಾವನ್ನ ಹುಡಿಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಅಲ್ಲಿ ಒಂದು ಮರದಲ್ಲಿ ಅದೇ ಹಾವು ಮೇಲೆ ಬಟ್ಟೆ ತರ ಇರುತ್ತಲ್ಲ, ಸ್ಕಿನ್, ಅದು ಏನು ಅಂತ ಸರಿಯಾಗಿ ನನಗೆ ಗೊತ್ತಾಗ್ತಿಲ್ಲ, ಸ್ಕಿನ್ ಅಂತಾನೆ ಹೇಳ್ತೇನೆ, ಸ್ಕಿನ್ ಅದು ಅಲ್ಲಿ ಸಿಗಾಕೊಂಡಿದೆ. ಅದನ್ನ ನೋಡ್ಬಿಟ್ಟು ಹೀರೋ, ಈ ಎವಿಡೆನ್ಸ್ ಹಾಕಲ್ವಾ ಗೌರ್ಮೆಂಟ್ ಗೆ ತೋರ್ಸೋಕೆ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಇಲ್ಲ ಈ ಎವಿಡೆನ್ಸ್ ಎಲ್ಲ ಸಾಕಾಗಲ್ಲ, ಡೈರೆಕ್ಟ್ ಫೋಟೋ ಬೇಕು, ಆವಾಗ್ಲೇ ಗೌರ್ಮೆಂಟ್ ನ ಕನ್ವಿನ್ಸ್ ಮಾಡೋಕಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಈ ಕಡೆ ಫ್ರೆಂಡ್ ಏನೋ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ವಿಲ್ಲನ್ ತಮ್ಮ ಬಿದ್ದಿದ್ದಾನೆ. ಅವನಿಗೂ ಹಾವು ಕಚ್ಚಿದೆ ಅನ್ಸುತ್ತೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಆ ದೊಡ್ಡ ರಾಕ್ಷಸ ಹಾವು ಪಂಟನ್ನ ಕಚ್ಚಿ ನುಂಗಿ ತಗೊಂಡು ಹೋಗಿದೆ. ಆವಾಗ ಎರಡನೇದಾಗಿ ವಿಲನ್ ತಮ್ಮನ್ನು ಕಚ್ಚಿ ನುಂಗೋಕೆ ಟ್ರೈ ಮಾಡಿದೆ, ಆದ್ರೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಅದಕ್ಕೆ ವಿಲನ್ ತಮ್ಮನ್ನ ಲಿಥು ಅಂತ ಹುಗಿದು ಬಿಟ್ಟು ಹೋಗಿದೆ. ಆವಾಗ ಹೀರೋಯಿನ್ ವಿಲನ್ ತಮ್ಮನ ಮೇಲೆ ಇರೋ ಆ ಹಾವಿನ ಎಂಜಲ್ನ ಇಟ್ಟೆ ಆ ಹಾವು ಎಂತ ಹಾವು ಅಂತ ಹೇಳ್ತಾಳೆ. ಇದು ಸಾಮಾನ್ಯವಾದ ಹಾವು ಅಲ್ಲ, ಇದು ಒಂದು ಹೆಣ್ಣಾವು. ಅಟ್ ದಿಸ್ ಟೈಮ್ ಇದು ಮೊಟ್ಟೆ ಇಕ್ಕಿರ್ಬೇಕು ಅಂತ ಹೇಳ್ತಾ ಇದ್ದಾಳೆ. ನೋಡಿ ಬರೀ ಹಾವಿನ ಎಂಜಲ್ನ ಇಟ್ಟೆ, ಅದು ಎಂತ ಹಾವು ಏನ್ ಮಾಡ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಆಮೇಲೆ ಅವನನ್ನ ರೆಸ್ಕ್ಯೂ ಮಾಡಿ ಮತ್ತೆ ವಿಲ್ಲನ್ ಹತ್ರನೇ ತಗೊಂಡು ಹೋಗಿ ಬಿಡ್ತಾರೆ. ಆವಾಗ ಅದೇ ಪಂಟ್ರಲ್ಲಿ ಇನ್ನ ಇಬ್ರು ಬ್ಯಾಲೆನ್ಸ್ ಇದಾರಲ್ಲ, ಅದ್ರಲ್ಲಿ ಒಬ್ಬ ದಪ್ಪಕ್ಕಿರೋನು ನನ್ನ ಟೀಮ್ ಅಲ್ಲಿ ಒಬ್ಬರನ್ನ ಕಾಣಿಸ್ತಾ ಇಲ್ಲ, ಈ ಹೀರೋ ಟೀಮ್ ಅವರೇ ಕೊಂದಿರ್ಬೇಕು ಅಂತ ನಮ್ಮ ಹೀರೋ ಟೀಮ್ ಹತ್ರ ಜಗಳಕ್ಕೆ ಹೋಗ್ತಾನೆ. ಆವಾಗ ವಿಲ್ಲನ್ ತಮ್ಮ ವಿಲ್ಲನ್ನ ಕರೆದು ಹಾವೇ ಅವನನ್ನು ಕೊಂದು ಬಿಡ್ತು ಅಂತ ಹೇಳ್ತಾನೆ. ಅದಕ್ಕೆ ವಿಲ್ಲನ್ ಎಲ್ಲರೂ ಸುಮ್ನಿರಿ ಅಂತ ಕಾಂಪ್ರಮೈಸ್ ಮಾಡ್ತಾನೆ. ಏನಿಕ್ರೋ ನಿನ್ನೆ ರಾತ್ರಿ ಹಾವುಗಳನ್ನ ಹಾಕಿ ನಮ್ಮನ್ನ ಸಾಯಿಸೋಕೆ ನೋಡಿದ್ರಿ ಅಂತ ರೈಸ್ ಆಗ್ಬೇಕಾದ್ರೆ ಅದಕ್ಕೆ ವಿಲ್ಲನ್, ರೈಸ್ ಆಗ್ಬೇಡಪ್ಪ, ಅದನ್ನೆಲ್ಲ ಬಿಡು, ಏನೋ ಆಗಿದ್ದಾಗೋಯ್ತು, ಇನ್ ಮುಂದೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗಲ್ಲ, ನನ್ನ ತಮ್ಮನ್ನ ಕಾಪಾಡಿ ತಗೊಂಡ್ ಬಂದು ಕೊಟ್ಟಿದ್ಯಾ, ಫ್ಯೂಚರ್ ಅಲ್ಲಿ ನಿನಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ತರ ಮಾತಾಡಿ ಸಮಾಧಾನ ಮಾಡ್ತಾನೆ ವಿಲ್ಲನ್. ಆಮೇಲೆ ಹೀರೋನ ಬಾ ಒಳಗಡೆ ಕೂತಿ ಮಾತಾಡೋಣ ಅಂತ ಒಳಗಡೆ ಕರ್ಕೊಂಡು ಹೋಗಿ ಗೋಲ್ಡ್ ಬಿಸ್ಕೆಟ್ಸ್ ನ ತೋರಿಸಿ, ನೋಡು ಈ ತರ ಒಂದು ಡೀಲ್ ಬಂದಿದೆ, ನನಗೆ ಹೆಲ್ಪ್ ಮಾಡು, ನಿನಗೂ ಶೇರ್ ಕೊಡ್ತೀನಿ ಅಂತ ವಿಲ್ಲನ್ ಹೀರೋನ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಆಗಲ್ಲ ಅಂತ ಹೇಳ್ತಾನೆ. ಸರಿ ನಿನ್ಗೆ ಏನ್ ತಾನೇ ಬೇಕು ಅಂತ ವಿಲ್ಲನ್ ಕೇಳ್ಬೇಕಾದ್ರೆ ನನ್ಗೆ ಒಂದು ಜೀಪ್ ಕೊಡು ಸಾಕು ಅಂತ ಕೇಳ್ತಾನೆ ಹೀರೋ. ಸರಿ ಆಯ್ತು ತಗೊಂಡು ಹೋಗು ಅಂತ ಜೀಪ್ನ ಕೊಟ್ಟು ಕಳಿಸ್ತಾನೆ ವಿಲ್ಲನ್ನ. ಆವಾಗ ಪಂಟ್ರು, ಹಾಗಾದ್ರೆ ನಮ್ಗತಿ ಅವನನ್ನು ಸುಮ್ಮನೆ ಬಿಡೋದಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ವಿಲ್ಲನ್, ನೋಡಿ ಇಲ್ಲಿ ತುಂಬಾ ಜನರು ಇದ್ದಾರೆ, ಇವ್ರಗಳ ಮುಂದೆ ಅವರನ್ನ ಸಾಯಿಸೋದು ಬೇಡ, ಸೈಲೆಂಟ್ ಆಗಿ ಅವ್ರಗಳ ಹಿಂದೆನೆ ಹೋಗಿ ಅವ್ರಗಳ ಕತೆನ ಮುಗಿಸ್ಬಿಟ್ಟು ಬನ್ನಿ ಅಂತ ಪಂಟ್ರುಗಳನ್ನ ಹಿಂದೆನೆ ಕಳಿಸ್ಕೊಡ್ತಾನೆ ವಿಲ್ಲನ್ನ. ಹಾಗೆ ನಮ್ಮ ಹೀರೋ ಟೀಮ್ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ದೊಡ್ಡ ರಾಕ್ಷಸ ಹಾವು ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನ ಫೋಟೋ ತಗೊಳ್ಳೋದಕ್ಕಾಗಿ ಟ್ರೈ ಮಾಡ್ತಾರೆ, ಆದ್ರೆ ಫೋಟೋಗೆ ಸಿಗ್ತಾ ಇಲ್ಲ ಆ ದೊಡ್ಡ ಹಾವು. ಅದ್ರ ಹಿಂದೆನೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಪಂಟರ್ ಟೀಮ್ ಅಡ್ಡ ಬಂದು ನಮ್ಮ ಹೀರೋ ಟೀಮ್ ನ ಅಟ್ಯಾಕ್ ಮಾಡುತ್ತೆ. ಲೇಡಿ ಪಂಟ ಫ್ರೆಂಡ್ ಹತ್ರ ಫೈಟ್ ಮಾಡಿ ಅವನನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾಳೆ. ದಪ್ಪಕ್ಕಿರೋನು ನಮ್ಮ ಹೀರೋ ಜೊತೆ ಫೈಟ್ ಮಾಡ್ತಾ ಇದ್ದಾನೆ. ಆವಾಗ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗಿ ಆ ಹಾವು ಹೋಗಿದ್ದ ದಾರಿಯಲ್ಲಿ ಓಡಿ ಹೋಗ್ತಾ ಇದ್ದಾಳೆ. ಇಲ್ಲಿ ಫ್ರೆಂಡ್ ಕಾರ್ ಅಡಿಯಲ್ಲಿ ಹೌಸ್ಕೊಂಡಿದ್ದಾನೆ. ಲೇಡಿ ಪಂಟ ಚಾಕು ತಗೊಂಡು ನಮ್ಮ ಫ್ರೆಂಡ್ ನ ಸಾಯಿಸೋಕೆ ಟ್ರೈ ಮಾಡ್ಬೇಕಾದ್ರೆ ಅವಳ ತಲೆಗೆ ಕಲ್ ತಗೊಂಡು ಹೊಡೆದು ಅವಳನ್ನ ಪ್ರಜ್ಞೆ ತಪ್ಪಿಸ್ತಾನೆ ಫ್ರೆಂಡು. ಈ ಕಡೆ ನಮ್ಮ ಹೀರೋ ಅದೇ ತರ ಜಂಪ್ ಮಾಡಿ ಮುಖಕ್ಕೆ ಒಂದು ಪಂಚೋ, ದಪ್ಪಕ್ಕಿರೋನು ಫ್ಲಾಟೋ. ಆಮೇಲೆ ಹೀರೋಯಿನ್ ಹುಡುಕಿದ್ರೆ ಹೀರೋಯಿನ್ ಅಲ್ಲಿ ಇಲ್ಲ. ಈ ಕಡೆ ಹೀರೋಯಿನ್ ಆ ಹಾವುನ ಫಾಲೋ ಮಾಡ್ಕೊಂಡು ಅದು ಬದುಕ್ತಾ ಇರೋ ಕೇವ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಟಾರ್ಚ್ ಹೊಡೆದು ನೋಡಿದ್ರೆ ಕೆಳಗಡೆ ಆ ರಾಕ್ಷಸ ಹಾವು ಮೊಟ್ಟೆ ಇಕ್ಕಿದೆ. ಎವಿಡೆನ್ಸ್ ಸಿಕ್ತು ಅಂತ ಒಂದು ಹಗ್ಗನ ಕೆಳಗಡೆ ಹಾಕಿ ಕೆಳಗಡೆ ಹೋಗಿ ಒಂದು ಮೊಟ್ಟೆನ ಅವಳ ಬ್ಯಾಗಿಗೆ ಹಾಕೊಂಡು ಮತ್ತೆ ಹಗ್ಗನ ಹಿಡಿದು ಮೇಲೆ ಹತ್ತುತ್ತಾ ಇರ್ತಾಳೆ. ಆವಾಗ ಸಡನ್ ಆಗಿ ಅವಳ ಕಾಲ್ನ ಏನು ಹಿಡಿಯುತ್ತೆ. ಏನು ಅಂತ ನೋಡಿದ್ರೆ ಅದೇ ಪಂಟ್ರ್ ಗ್ರೂಪ್ ಅಲ್ಲಿ ಒಬ್ಬನ ಹಾವು ಕಚ್ಕೊಂಡು ಹೋಯ್ತಲ್ಲ, ಅವನು ಇನ್ನ ಸತ್ತಿಲ್ಲ, ಹಾವು ಇನ್ನ ಅವನನ್ನ ನುಂಗಿಲ್ಲ. ನಾನು ಈ ಜಾಗದಲ್ಲಿ ಸತ್ರೆ ನೀನು ಈ ಜಾಗದಲ್ಲೇ ಸಾಯ್ಬೇಕು ಕಣೆ ಅಂತ ನಮ್ಮ ಹೀರೋಯಿನ್ ಕಾಲ್ನ ಹಿಡಿದು ಎಳಿತಾ ಇದ್ದಾನೆ. ಆವಾಗ ನಮ್ಮ ಹೀರೋಯಿನ್ ಬೇರೆ ಹಾವುಗಳನ್ನ ರಿಸರ್ಚ್ ಮಾಡೋದಕ್ಕಾಗಿ ಹಾವುಗಳನ್ನ ಹಿಡಿದು ಅದ್ರ ಪಾಯ್ಸನ್ ಒಂದು ಡಬ್ಬಿಯಲ್ಲಿ ಕಲೆಕ್ಟ್ ಮಾಡಿರ್ತಾಳೆ. ಅದನ್ನ ಅವನ ಮುಖಕ್ಕೆ ಸುರಿತಾಳೆ. ಆದ್ರಿಂದ ಅಲ್ಲಿಂದ ಕೆಳಗಡೆ ಬಿದ್ದು ಬ್ಯಾಲೆನ್ಸ್ ಮೊಟ್ಟೆಗಳನ್ನು ಹೊಡೆದಾಕ್ ಬಿಡ್ತಾನೆ ಪಂಟ. ನನ್ಗೆ ಕಣ್ ಕಾಣಿಸ್ತಾ ಇಲ್ಲ, ನನ್ಗೆ ಕಣ್ ಕಾಣಿಸ್ತಾ ಇಲ್ಲ ಅಂತ ಕಿರ್ಚ್ಕೋತಾ ಇದ್ದಾನೆ. ಆವಾಗ ನಮ್ಮ ಹೀರೋಯಿನ್ ಹತ್ತುತ್ತಾ ಇದ್ದ ಹಗ್ಗನು ಕಟ್ ಆಗ್ಬಿಡುತ್ತೆ. ಅಷ್ಟೇ ಹೀರೋಯಿನ್ ಕೆಳಗಡೆ ಬೀಳ್ತಾ ಇದ್ದಾಳೆ. ಅವಳ ಕತೆ ಮುಗೀತು ಅನ್ಕೊಂಡ್ರೆ ಹೇಗೋ ಕಷ್ಟಪಟ್ಟು ಎಡ್ಜ್ನ ಹಿಡಿದು ಮೇಲೆ ಹತ್ತುತ್ತಾಳೆ ಹೀರೋಯಿನ್. ಕೆಳಗಡೆ ಆ ದೊಡ್ಡ ರಾಕ್ಷಸ ಹಾವು ಬಂದು ಪಂಟನ್ನ ಕಚ್ಚಿ ನುಂಗುತ್ತೆ. ಈವಾಗ್ಲೇ ನಿಜವಾಗ್ಲೂ ಸಾಯ್ತಾ ಇದ್ದಾನೆ ಸಣ್ಣಕ್ಕಿರೋ ಪಂಟ. ಹೀರೋಯಿನ್ ಗ್ರೇಟ್ ಎಸ್ಕೇಪ್. ಈ ಕಡೆ ಹೀರೋ ಜೀಪ್ ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಬರ್ಬೇಕಾದ್ರೆ ಹೀರೋಯಿನ್ ಅಲ್ಲಿ ಓಡಿ ಬರ್ತಾ ಇದ್ದಾಳೆ. ಹಿಂದೆನೆ ಆ ಹಾವು
ಅಟ್ಟಾಡಿಸ್ಕೊಂಡು ಬರ್ತಾ ಇದೆ. ಸೊ ಹೀರೋಯಿನ್ ನ ಜೀಪಿಗೆ ಹತ್ತಿಸ್ಕೊಂಡು ಸ್ಪೀಡ್ ಆಗಿ ಹೋಗ್ತಾನೆ. ಆವಾಗ ಹೀರೋ ಎಲ್ಲಿಗೆ ಹೋಗಿದ್ದೆ, ಏನನ್ನ ತಗೊಂಡು ಬಂದೆ ಅಂತ ಕೇಳ್ಬೇಕಾದ್ರೆ ಆ ಹಾವಿನ DNA ತಗೊಂಡು ಬಂದೆ ಅಷ್ಟೇ. ಹೇ ನಿಜಾನ ಹೇಳು, ಏನನ್ನ ತಗೊಂಡು ಬಂದೆ, ಸುಮ್ಮನೆ ಆ ಹಾವು ಹೀಗೆ ಚೇಸ್ ಮಾಡಲ್ಲ ಅಂತ ಹೀರೋ ಕೇಳ್ಬೇಕಾದ್ರೆ ಆ ಹಾವಿನ ಒಂದು ಮೊಟ್ಟೆನ ತಗೊಂಡು ಬಂದಿದ್ದೀನಿ, ಸುಮ್ಮನೆ ನೀನು ಕಾರ್ನ ಓಡಿಸು, ಇಲ್ಲ ಹಾವಿನ ಪಾಯ್ಸನ್ನ ಈ ಇಂಜೆಕ್ಷನ್ ಅಲ್ಲಿ ಫಿಲ್ ಮಾಡಿದ್ದೀನಿ, ನಿನ್ನ ಫ್ರೆಂಡಿಗೆ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾಳೆ ಹೀರೋಯಿನ್. ಅದಕ್ಕೆ ಹೀರೋ ಏನಮ್ಮ ನೀನು, ಆ ಹಾವು ಸುಮ್ಮನೆ ಬಿಡಲ್ಲ, ಅದ್ರ ಮೊಟ್ಟೆನ ಹುಡಿಕೊಂಡು ಬರ್ತಾ ಇದೆ, ನಿನ್ನ ಅದು ಸುಮ್ಮನೆ ಬಿಡಲ್ಲ, ನನ್ನ ಫ್ರೆಂಡ್ನ ಏನು ಮಾಡ್ಬಿಡ್ಬೇಡ ಅಂತ ಕಾರ್ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಚೇಸ್ ಮಾಡ್ಕೊಂಡು ಬರ್ತಾ ಇದ್ದ ಹಾವು ಸಡನ್ ಆಗಿ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ವಿಲ್ಲನ್ ಟೀಮ್ ಹತ್ರ ಸಿಗೋಕೋತಾರೆ ನಮ್ಮ ಹೀರೋ ಟೀಮ್. ಆವಾಗ ವಿಲ್ಲನ್ ಹೀರೋಯಿನ್ ಬ್ಯಾಗ್ ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಳಗಡೆ ಮೊಟ್ಟೆ ಇರೋದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ವಿಲ್ಲನ್, ನಿನ್ನ ನೋಡಿದ್ರೆ ಪ್ರಾಣಿಗಳನ್ನ ರಕ್ಷಣೆ ಮಾಡೋ ಗೌರ್ಮೆಂಟ್ ಅಧಿಕಾರಿ ತರ ಅನಿಸ್ತಾ ಇಲ್ವಲ್ಲ, ನಿಜ ಹೇಳು ಯಾರು ನೀನು ಅಂತ ಕೇಳ್ತಾ ಇದ್ದಾನೆ. ಆಕ್ಚುಲಿ ಹೀರೋಯಿನ್ ಗೌರ್ಮೆಂಟ್ ಆಫೀಸರೇ, ಆದರೆ ಹಣಕ್ಕಾಗಿ ಬೇರೆ ಕಂಪನಿಗೂ ಸೀಕ್ರೆಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಆ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಹಾವುಗಳ ಪಾಯ್ಸನ್ ನ ಇಲ್ಲಿಗಲ್ ಆಗಿ ಕಲೆಕ್ಟ್ ಮಾಡಿ ಅದರಿಂದ ಮೆಡಿಸನ್ ನ ಕಂಡುಹಿಡಿದು ವ್ಯಾಪಾರ ಮಾಡ್ತಾ ಇದೆ. ಆ ಕಂಪನಿನೇ ರಾಕ್ಷಸ ಹಾವಿನ ಮೊಟ್ಟೆನ ಕೇಳಿರುತ್ತೆ ಹೀರೋಯಿನ್ ಹತ್ರ. ಅದಕ್ಕೆ ಹೀರೋಯಿನ್ ಮೊಟ್ಟೆನ ಕದ್ಕೊಂಡು ಹೋಗ್ತಾ ಇದ್ದಾಳೆ. ಅದೇ ಕಂಪನಿಗಾಗೆ ವಿಲ್ಲನ್ ಇದಕ್ಕೂ ಮುಂಚೆ ವರ್ಕ್ ಮಾಡ್ತಾ ಇದ್ನಂತೆ. ಆದ್ರೆ ವಿಲ್ಲನ್ ಸಪ್ಲೈ ಮಾಡಿದ ಹಾವುಗಳ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಕಡಿಮೆ ಇದ್ದಿದ್ರಿಂದ ವಿಲ್ಲನ್ ಹತ್ರ ಇಂದ ಬಿಸ್ನೆಸ್ ನ ಸ್ಟಾಪ್ ಮಾಡಿಬಿಟ್ಟಿದೆ ಆ ಕಂಪನಿ. ಅದಕ್ಕೆ ವಿಲ್ಲನ್ಗೆ ಆ ಕಂಪನಿ ಮೇಲೆ ಕೋಪ, ನಿಮ್ಮ ಕಂಪನಿನ ನಾನು ಅವಮಾನ ಮಾಡ್ಬೇಕಲ್ಲ, ಅದಕ್ಕೆ ಈ ಮೊಟ್ಟೆನ ಹೊಡೆದಾಕ್ತೀನಿ ಅಂತ ಹೀರೋಯಿನ್ಗೆ ಡೈಲಾಗ್ ಹೊಡೆದ್ಬಿಟ್ಟು ನಮ್ಮ ಹೀರೋ ಹತ್ರ ಬಂದು, ಏನ್ರೋ ನೀವು ಮಾತ್ರ ಆ ರಾಕ್ಷಸ ಹಾವನ್ನ ನೋಡಿದ್ರೆ ಸಾಕಾ, ನನಗೂ ತೋರಿಸಿ ಅಂತ ನಮ್ಮ ಹೀರೋ ಟೀಮಿಗೆ ಮುಖ ಕವರ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿ ಒಂದು ಕಂಟೈನರ್ ಒಳಗಡೆ ಕಟ್ಟಾಕ್ಬಿಟ್ಟು ಮಾಂಸ ರಕ್ತ ಅಂತ ನಮ್ಮ ಹೀರೋ ಮತ್ತೆ ಫ್ರೆಂಡ್ ಮೇಲೆ ಹಾಕ್ಬಿಟ್ಟು, ಈ ರಕ್ತ ಸ್ಮೆಲ್ಲಿಗೆ ಆ ಹಾವು ಈ ಕಂಟೈನರ್ ಒಳಗಡೆ ಬಂದು ನಿಮ್ಮನ್ನ ಸಾಯಿಸುತ್ತೆ, ಆವಾಗ ಕಂಟೈನರ್ ಡೋರ್ನ ನಾವು ಕ್ಲೋಸ್ ಮಾಡಿಬಿಡ್ತೀವಿ, ನೀನು ಸತ್ತಂಗಾಯ್ತು, ಆ ಹಾವನ್ನು ನಾವು ಜೀವಂತವಾಗಿ ಹಿಡಿದು ಬಿಡ್ತೀವಿ ಅಂತ ಡೈಲಾಗ್ ಹೊಡೆದ್ಬಿಟ್ಟು ಹೀರೋಯಿನ್ ನ ಕರ್ಕೊಂಡು ಹೋಗಿ ಬೇರೆ ಕಡೆ ಕಟ್ಟಿ ಹಾಕ್ತಾರೆ. ಇಲ್ಲಿ ನಮ್ಮ ಹುಡುಗರು ಈ ಪ್ಲಾನ್ ನ ಕೇಳಿ ನಡುಗ್ತಾ ಇದ್ದಾರೆ. ಆ ರಾಕ್ಷಸ ಹಾವು ಬರ್ತಾ ಇದೆ. ಆವಾಗ ನಮ್ಮ ಹೀರೋ ಫ್ರೆಂಡ್ ಮೇಲೆ ಹತ್ತಿ ಅವನ ಕೈಗೆ ಕಟ್ಟಿರೋ ಹಗ್ಗನ ಬಾಯಲ್ಲೇ ಕಚ್ಚಿ ಬಿಚ್ತಾ ಇದ್ದಾನೆ. ಕರೆಕ್ಟ್ ಆಗಿ ಹಾವು ಒಳಗಡೆ ನುಗ್ಗಿ ನಮ್ಮ ಹೀರೋನ ಕಚ್ಚೋಕೆ ಟ್ರೈ ಮಾಡುತ್ತೆ. ಜಸ್ಟ್ ಎಸ್ಕೇಪ್ ಆಗ್ತಾನೆ ನಮ್ಮ ಹೀರೋ. ಹೀರೋ ಕೈನ ಒಂದು ಕೊಕ್ಕೆಯಲ್ಲಿ ಕಟ್ಟ ಹಾಕಿರ್ತಾರೆ. ಹಾವು ಅದನ್ನ ಕಚ್ಚಿದ್ರಿಂದ ಬಾಯಿ ಸಿಗೋಕೋಬಿಡುತ್ತೆ. ಆ ಗ್ಯಾಪ್ ನ ಯೂಸ್ ಮಾಡಿ ಹೀರೋ ಫ್ರೆಂಡಿಗೆ ಕಟ್ಟಿರೋ ಹಗ್ಗವನ್ನು ಬಿಚ್ಚಿ ಇಬ್ಬರು ಅಲ್ಲೇ ಬಾಕ್ಸ್ ಗಳಿರುತ್ತೆ ಅದ್ರ ಹಿಂದೆ ಹೋಗಿ ಹಾವು ಕಣ್ಣಿಗೆ ಬೀಳದೆ ಹೌಸ್ಕೋತಾರೆ. ಆಮೇಲೆ ಹಾವು ಬಿಡಿಸ್ಕೊಂಡು ನಮ್ಮ ಹುಡುಗರನ್ನ ಹುಡುಕ್ತಾ ಇದೆ. ಅದನ್ನ CCTV ಕ್ಯಾಮೆರಾದಲ್ಲಿ ನೋಡಿ ವಿಲ್ಲನ್ ಟೀಮ್ ಖುಷಿ ಪಡ್ತಾ ಇದ್ದಾರೆ. ಆವಾಗ ಹೀರೋಯಿನ್ ಅವಳಿಗೆ ಕಟ್ಟಿರೋ ಹಗ್ಗವನ್ನ ನೈಸ್ ಆಗಿ ಕಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ. ವಿಲ್ಲನ್ ಟೀಮ್ ಅವಳನ್ನ ಹಿಡಿಯೋಕೆ ಟ್ರೈ ಮಾಡುತ್ತೆ. ಒಂದು ಒಂಟಿ ಹುಡುಗಿ ಅಷ್ಟು ಜನರಿಗೂ ಆಟ ಆಡಿಸ್ತಾಳೆ, ಸೂಪರ್ ಆಗಿ ಆಟ ಆಡಿಸ್ತಾಳೆ. ತಪ್ಪಿಸ್ಕೊಳ್ಳೋದಕ್ಕಾಗಿ ಕಂಟೈನರ್ ಮೇಲೆ ಹತ್ಕೊಂಡು ಏನಿನ ಕೆಳಗಡೆ ತಳ್ಳಿಬಿಡ್ತಾಳೆ. ವಿಲ್ಲನ್ ಟೀಮ್ ಹಿಡಿಯೋಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಆವಾಗ ಹೀರೋಯಿನ್ ಕಂಟೈನರ್ ಮೇಲೆ ಒಂದು ಗ್ಯಾಪ್ ಇರುತ್ತೆ, ಅದ್ರ ಮೇಲೆ ಬಾಕ್ಸ್ ಗಳಿರುತ್ತೆ, ಅದನ್ನ ಕೆಳಗಡೆ ತಳ್ತಾಳೆ. ಸೊ ಆ ಗ್ಯಾಪ್ ನ ಯೂಸ್ ಮಾಡಿ ಹೀರೋ ಮತ್ತೆ ಫ್ರೆಂಡ್ ಕಂಟೈನರ್ ಇಂದ ಹೊರಗಡೆ ಬಂದ್ಬಿಡ್ತಾರೆ. ಜಸ್ಟ್ ಮಿಸ್ ಹಾವತ್ರ ಇಂದ ಎಸ್ಕೇಪ್ ಆಗ್ತಾರೆ. ಪಂಟರ್ ಟೀಮು ಕಂಟೈನರ್ ಮೇಲೆ ಹತ್ತಿ ಫೈಟ್ ಮಾಡ್ತಾರೆ. ಆವಾಗ ಹೀರೋ, ನೀವಿಬ್ರು ಹೋಗಿ, ನಾನು ಇವ್ರುಗಳನ್ನ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಸೊ ಹೀರೋಯಿನ್ ಮತ್ತೆ ಫ್ರೆಂಡು ಅಲ್ಲಿಂದ ಕೆಳಗಡೆ ಜಂಪ್ ಮಾಡಿ ಚೆನ್ನಾಗಿ ಮಿಕ್ತವರಿಗೆ ಆಟ ಆಡಿಸ್ತಾ ಇರ್ತಾರೆ. ಆವಾಗ ಹಾವು ಆ ಗ್ಯಾಪ್ ನ ಯೂಸ್ ಮಾಡಿ ಹೊರಗಡೆ ಬಂದು ಲೇಡಿ ಪಂಟನ ಕಚ್ಚೋಕೆ ಟ್ರೈ ಮಾಡುತ್ತೆ. ಆವಾಗ ದಪ್ಪಕ್ಕಿರೋನು ಅಡ್ಡ ಜಂಪ್ ಮಾಡಿ ಅವನ ಜೀವವನ್ನ ಕೊಟ್ಟು ಲೇಡಿ ಪಂಟನ ಕಾಪಾಡ್ತಾನೆ. ಆಮೇಲೆ ಹೀರೋ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾದ್ರೆ ವಿಲ್ಲನ್ ಮತ್ತೆ ಹೀರೋ ಮಧ್ಯ ಭಯಂಕರವಾಗಿ ಜಗಳ ನಡೆಯುತ್ತೆ. ಆವಾಗ ವಿಲ್ಲನ್ ನಮ್ಮ ಹೀರೋನ ಒಂದು ಕಟರ್ ಮೆಷಿನ್ ಒಳಗಡೆ ತಳ್ತಾ ಇದ್ದಾನೆ. ನಿಮ್ಮ ಅಜ್ಜನ್ನ ಸಾಯಿಸಿದ ಹಾಗೆ ನಿನ್ನನ್ನು ಸಾಯಿಸ್ತೀನಿ ಕಣೋ ಅಂತ ಮಾತಾಡಿಬಿಟ್ಟು ನಮ್ಮ ಹೀರೋನ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾನೆ ವಿಲ್ಲನ್. ಆವಾಗ ಫ್ರೆಂಡ್ ಕರೆಕ್ಟ್ ಆಗಿ ಬಂದು ವಿಲ್ಲನ್ಗೆ ಹೊಡೆದು ನಮ್ಮ ಹೀರೋನ ಕಾಪಾಡ್ತಾನೆ. ಅದೇ ಸಮಯದಲ್ಲಿ ಆ ದೊಡ್ಡ ರಾಕ್ಷಸ ಹಾವು ಕಂಟೈನರ್ ಇಂದ ಹೊರಗಡೆ ಬಂದು ನೋಡೋ ಎಲ್ಲರನ್ನು ಕಚ್ಚಿ ಸಾಯಿಸುತ್ತೆ. ಆ ಜಾಗವನ್ನೇ ಧ್ವಂಸ ಮಾಡ್ತಾ ಇದೆ. ಆವಾಗ ಹೀರೋಯಿನ್ ಆ ಮೊಟ್ಟೆ ಬ್ಯಾಗ್ ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾಳೆ. ಇದನ್ನ ವಿಲ್ಲನ್ ನೋಡಿಬಿಟ್ಟು ಹಿಂದೆನೆ ಹೀರೋಯಿನ್ ಚೇಸ್ ಮಾಡ್ಕೊಂಡು ಓಡಿ ಹೋಗ್ತಾ ಇದ್ದಾನೆ. ಆವಾಗ ಹೀರೋ, ನಾವಿಬ್ಬರು ಹೇಗಾದ್ರೂ ಕಾಪಾಡಬೇಕು,
ಹೋಗ್ಬೇಕು ಅಂತ ಫ್ರೆಂಡಿಗೆ ಹೇಳ್ಬಿಟ್ಟು ಇಬ್ಬರು ಹಿಂದೆನೆ ಹೋಗ್ತಾರೆ. ಬೆಳಿಗ್ಗೆನೆ ಆಗ್ಬಿಡುತ್ತೆ. ಸಮುದ್ರದಲ್ಲಿ ಒಂದು ಶಿಪ್ ನಿಂತಿದೆ. ಅದರಲ್ಲಿ ಹೀರೋಯಿನ್ ಹತ್ಕೊಂಡು ಶಿಪ್ನ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆವಾಗ ವಿಲ್ಲನ್ ಬಂದು ಹೀರೋಯಿನ್ ನ ಹಿಡಿದು ಹೊಡಿತಾನೆ, ಭರ್ಜರಿ ಹೊಡಿತಾ ಇದ್ದಾನೆ. ಈ ಕಡೆ ಸೈಲೆಂಟ್ ಆಗಿ ನಮ್ಮ ಹೀರೋ ಮತ್ತೆ ಫ್ರೆಂಡು ಶಿಪ್ಪಿಗೆ ಹತ್ಕೋತಾ ಇದ್ದಾರೆ. ಅದನ್ನ ವಿಲ್ಲನ್ ನೋಡ್ಬಿಟ್ಟು ಹೀರೋಯಿನ್ ಕತ್ತಿಗೆ ಚಾಕು ಇಟ್ಟು, ನೀವಿಬ್ರು ಇವಾಗ ಶಿಪ್ಪಿಂದ ಕೆಳಗಡೆ ಇಳಿಲಿಲ್ಲ ಅಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ವಿಲ್ಲನ್ ಹೇಳ್ಬೇಕಾದ್ರೆ ಹೀರೋ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಳಿಯೋಣ ಅನ್ಕೋತಾನೆ. ಆವಾಗ ಹೀರೋಯಿನ್ ವಿಲ್ಲನ್ ಕೈಗೆ ಕಚ್ಬಿಡ್ತಾಳೆ. ಆದ್ರಿಂದ ವಿಲ್ಲನ್ ಹೀರೋಯಿನ್ ಬೆನ್ನಿಗೆ ಚುಚ್ಬಿಡ್ತಾನೆ. ಆವಾಗ ಹೀರೋ ಹೊರಗಡೆಯಿಂದ ಒಂದು ಟೂಲ್ ನ ವಿಲ್ಲನ್ ಮೇಲೆ ಬಿಸಾಕ್ಬಿಟ್ಟು ವಿಲ್ಲನ್ ಜೊತೆ ಭಯಂಕರವಾಗಿ ಫೈಟ್ ಮಾಡ್ತಾ ಇರ್ತಾನೆ. ಇಬ್ಬರು ಈಕ್ವಲ್ ಆಗಿ ಫೈಟ್ ಮಾಡ್ಕೋತಾ ಇದ್ದಾರೆ. ಆವಾಗ ವಿಲ್ಲನ್ ಹೀರೋ ಎದೆಗೆ ಚಾಕುಯಿಂದ ಚುಚ್ಚೋಕೆ ಟ್ರೈ ಮಾಡ್ತಾ ಇದ್ದಾನೆ. ಹೀರೋ ಫುಲ್ ಶಕ್ತಿ ಕೊಟ್ಟು ತಡಿತಾ ಇದ್ದಾನೆ. ಆವಾಗ ಕರೆಕ್ಟ್ ಆಗಿ ಫ್ರೆಂಡ್ ಬಂದು ಮತ್ತೆ ವಿಲ್ಲನ್ಗೆ ಹೊಡೆದು ನಮ್ಮ ಹೀರೋನ ಕಾಪಾಡ್ತಾನೆ. ಇಲ್ಲಿ ಹೊರಗಡೆ ಆ ದೊಡ್ಡ ರಾಕ್ಷಸ ಹಾವು ಶಿಪ್ಪಿಗೆ ಹತ್ಕೊಂಡಿದೆ. ಫುಲ್ಲು ಕೋಪದಲ್ಲಿದೆ. ಆವಾಗ ಹೀರೋ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಅದ್ರ ಮೊಟ್ಟೆನ ತಗೊಂಡು ಹೋಗಿ ಅದ್ರ ಮುಂದೆ ಇಡ್ತಾನೆ. ಹಾವು ಸೈಲೆಂಟ್ ಆಗಿ ನೋಡ್ತಾ ಇದೆ. ಆವಾಗ ವಿಲ್ಲನ್ ಅಡ್ಡ ಬಂದು, ಲೇ ಹಾವು, ನೀನೇನು ದೊಡ್ಡ ಆದ ಚಿಕ್ಕ ಇದ ಅಂತ ದೌಲತ್ ಮಾತುಗಳು ಆಡ್ತಾ ಇದ್ದಾನೆ. ಅಷ್ಟೇ ಹಾವು ಅವನನ್ನ ಕಚ್ಕೊಂಡು ನೀರಿಗೆ ಬಿದ್ದೋಗುತ್ತೆ. ಆಮೇಲೆ ಹೀರೋ ಹಪ್ಪ ಎಲ್ಲ ಮುಗೀತು ಅನ್ಕೋಬೇಕಾದ್ರೆ ಮತ್ತೆ ಹಾವು ರಿಟರ್ನ್ ಬಂದು ಸೈಲೆಂಟ್ ಆಗಿ ಅದ್ರ ಮೊಟ್ಟೆನ ಮಾತ್ರ ತಗೊಂಡು ನೀಟಾಗಿ ಹೋಗುತ್ತೆ. ಆಮೇಲೆ ನಮ್ಮ ಹೀರೋ ಟೀಮ್ ಸಿಟಿಗೆ ಹೋಗ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋ ಹೀರೋಯಿನ್ ಹತ್ರ, ನನಗಾಗಿ ಒಂದು ಕೆಲಸ ಮಾಡ್ತೀಯಾ ಅಂತ ಹೀರೋ ಕೇಳ್ಬೇಕಾದ್ರೆ ಹೀರೋಯಿನ್, ಹೋ ಲವ್ ಪ್ರಪೋಸ್ ಏನಾದ್ರೂ ಮಾಡ್ಬೇಕು ಅವನು ಅನ್ಕೋತಾಳೆ. ಆದ್ರೆ ಏನೂ ಇಲ್ಲ, ಈ ಐಲ್ಯಾಂಡಲ್ಲಿ ಆ ದೊಡ್ಡ ರಾಕ್ಷಸ ಹಾವನ್ನ ನೋಡಿದ್ದು, ಮೊಟ್ಟೆ ಇಕ್ಕಿರೋದು, ಇದ್ರ ಬಗ್ಗೆ ರಿಪೋರ್ಟ್ ಬರೆದು ಗೌರ್ಮೆಂಟಿಗೆ ಕೊಡಬೇಡ ಆಯ್ತಾ. ಈ ಐಲ್ಯಾಂಡಲ್ಲಿ ತುಂಬಾ ಹಾವುಗಳಿದೆ, ವಿಷ ಇರೋ ಹಾವುಗಳಿದೆ, ಈ ಐಲ್ಯಾಂಡಲ್ಲಿ ಟೂರಿಸಂ ಮಾಡೋಕೆ ಆಗಲ್ಲ ಅಂತ ರಿಪೋರ್ಟ್ ಬರೆದು ಕೊಡ್ತೀಯಾ ಅನ್ಬೇಕಾದ್ರೆ ಹೀರೋಯಿನ್, ನೀನ್ ಹೇಳಿದ್ರು ಸರಿ ಹೇಳ್ದೆ ಇದ್ರು ಸರಿ, ನಾನು ಅದನ್ನೇ ಮಾಡ್ತಾ ಇದ್ದೆ, ಆದ್ರೂ ನೀನು ಪ್ರಪೋಸ್ ಮಾಡ್ತೀಯಾ ಅನ್ಕೊಂಡೆ ಅಂತ ಹೇಳ್ಬೇಕಾದ್ರೆ ಹೀರೋ ಅವನ ಕೈಯಲ್ಲಿರೋ ರಿಂಗ್ ನ ತೋರಿಸ್ತಾನೆ. ಅಂದ್ರೆ ನಮ್ಮ ಹೀರೋಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ. ಮದುವೆ ಆಗಿರೋನ್ಗೆ ಲೈನ್ ಹೊಡಿತಾ ಇದ್ದಿದ್ದಾಳೆ ಹೀರೋಯಿನ್. ಆಮೇಲೆ ಹೀರೋ ಅವರ ತಾತ ಫೋಟೋ ತೆಗ್ದಿದ್ರಲ್ಲ ಆ ದೊಡ್ಡ ರಾಕ್ಷಸ ಹಾವಿಂದು, ಈ ಹಾವುಗಳನ್ನ ಕಾಪಾಡಬೇಕು ಅಂದ್ರೆ ಈ ತರ ಒಂದು ವಿಷಯ ಇದೆ ಅನ್ನೋದೇ ಯಾರಿಗೂ ಗೊತ್ತಾಗಬಾರ್ದು ಅಂತ ಬರ್ದಿತ್ತಲ್ಲ, ಅದೇ ತರಾನೇ ಹೀರೋ ಹೀರೋಯಿನ್ ಫ್ರೆಂಡು ಈ ವಿಷಯನ ಮುಚ್ಚಿಡ್ತಾ ಇದ್ದಾರೆ. ಹೀರೋ ಆ ಫೋಟೋನ ಹಾಗೆ ಗಾಳಿಗೆ ಬಿಸಾಕ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಅನ್ಕೊಂಡ್ರೆ ಮತ್ತೆ ಆ ರಾಕ್ಷಸ ಹಾವಿನ ಮೊಟ್ಟೆನ ತೋರಿಸ್ತಾ ಇದ್ದಾರೆ. ಅದ್ರ ಮರಿ ಹುಟ್ಟುತ್ತಾ ಇದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ, ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು, ರಾಕ್ಷಸ ಹಾವಿನ ಮೂವಿ ಎಲ್ಲ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.